ಮಾರ್ನಿಂಗ್ ಎಲ್ರಿಗೂ ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ. ಎಸ್, ಎಲ್ರಿಗೂ ಬರ್ತಾ ಇದೆ. ಆ ಬರ್ತಾ ಇರೋರಿಗೆ ಬಿಟ್ಟು ಇನ್ನೂ ಕೆಲವರು ಜನ ಇದ್ದಾರೆ. ಸೊ ಅವ್ರಿಗೆ ಕಾರ್ಡ್ ಇಲ್ಲ, BPL ಕಾರ್ಡ್ ಇಲ್ಲ. ಸೊ ಅವ್ರಿಗೆ ಒಂದು ದುಡ್ಡು ಬರಲ್ಲ, ಯಾವುದು ಬರಲ್ಲ. ಸೊ ಹಾಗಾಗಿ ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ನಾನು ಬಂದಿದ್ದೇನೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನೇನು ಮಾಡ್ತೀನಿ ಅಂತಂದರೆ, ಇನ್ನು ಯಾರ್ಯಾರು ಹೊಸದಾಗಿ ನನ್ನ ಡ್ಯೂಟಿ ಮುಗಿಸ್ಬಿಡ್ತೀನಿ ನಾನು ಫಸ್ಟು, ಓಕೆನಾ? ಇನ್ನು ಯಾರ್ಯಾರು ಹೊಸದಾಗಿ ಬಂದು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಡ್ಲಿ ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಓಕೆನಾ? ಯಾಕಂದರೆ ನಿಮ್ಮದೆಲ್ಲ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು, ತುಂಬಾ ಇದಾಗಿರುತ್ತೆ. ಸೊ ಹಾಗಾಗಿ ನಾನು ನಿಮಗೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಲ್ವಾ? ಸೊ ಅದಕ್ಕಾಗಿ ನಾನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಯಾರ್ಯಾರು ನನ್ನ ಚಾನಲ್ಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ನಿಜ ನಾನು ಮರೆಯಲ್ಲ, ಓಕೆನಾ? ಬನ್ನಿ, ಮತ್ತೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಯಾಕಂದರೆ ಏನು ಗೊತ್ತಾ, ನಂದು ಆಫ್ಲೈನಲ್ಲೂ ಅದೇ ಕೆಲಸ. ಯಾವುದಾದ್ರೂ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ನಿಮಗೆ ನಾನು ಫಸ್ಟು ತಿಳಿಸ್ತೀನಿ. ಸೊ ನಿಮಗೆಲ್ಲ ಹೆಲ್ಪ್ ಆಗಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಡೇ ಒನ್ನಿಂದನೂ ನಾನು ಅದೇ ಹೇಳ್ತಾ ಇರ್ತೀನಿ. ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಇದು ಟೆಕ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಅದೇ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಿಮಗೆ ಹೆಲ್ಪ್ ಆಗಬೇಕು. ಒಂದಿಷ್ಟಿಲ್ಲ ಅಂದರೆ ಒಂದು ಚೂರಾದರೂ ಹೆಲ್ಪ್ ಆಗಬೇಕು ನನ್ನಿಂದ. ಒಂದಿಷ್ಟಾದರೂ ನಾನು ಹೆಲ್ಪ್ ಮಾಡಿದ್ದೀನಿ ನಿಮ್ಗಳಿಗೆಲ್ಲ ಅಂತ ನನಗನ್ನಿಸ್ಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ಆಫ್ಲೈನಲ್ಲಿ ನಂದು ಅದೇ ಕೆಲಸ. ಯಾವ ಬಗ್ಗೆನೂ ಅಂದರೆ ಪ್ಯಾನ್ ಕಾರ್ಡ್ ಆಗಲಿ, ವೋಟರ್ ID ಆಗಲಿ, ರಿಮೇನ್ ಥಿಂಗ್ ರೇಷನ್ ಕಾರ್ಡ್ ಆಗಲಿ, ಆಮೇಲೆ ಗೃಹಲಕ್ಷ್ಮಿ ಆಗಲಿ, ಯುವ ನಿಧಿ ಆಗಲಿ, ಆಮೇಲೆ ಗೃಹ ಜ್ಯೋತಿ ಆಗಲಿ, ಈ ತುಂಬ ಯಾವುದೇ ಸ್ಕೀಮ್ಗಳ ಬಗ್ಗೆ ನೀವು ಏನು ಮಾಡಿದ್ರು, ಏನು ಇನ್ಫಾರ್ಮೇಷನ್ ಬೇಕಾದ್ರೂ ನನಗೆ ಕೇಳ್ಬೋದು. ಈಸಿಯಾಗಿ ನಾನು ಹೇಳಬಲ್ಲೆ, ಓಕೆನಾ? ಅದಕ್ಕೆ ನಾನು ಒತ್ತಿ ಹೇಳ್ತೀನಿ, ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಯಾವಾಗ ಯಾವ ಟೈಮಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ಗಳು ಬಿಡ್ತಾರೋ ಹೇಳೋಕ್ಕಾಗಲ್ಲ. ಸೊ ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಏನಾಗುತ್ತೆ ಅಂತಂದರೆ, ನಾನು ಮಾಡೋ ವೀಡಿಯೋಸ್ ಎಲ್ಲ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಮಾಡೋ ವೀಡಿಯೋಸು ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ಅದಕ್ಕೆ ನಾನು ಒತ್ತಿ ಹೇಳ್ತಾ ಇರ್ತೀನಿ ನಿಮಗೆ, ಓಕೆನಾ? ಮತ್ತು ಇನ್ನೊಬ್ರು ತುಂಬ ಜನ ಡೌಟು, ತುಂಬ ಜನದ ಏನು ಅಂತಂದರೆ, ನೀವು ಅಂದರೆ ಗೃಹ ಜ್ಯೋತಿ ಬಗ್ಗೆ ಒಂದು ಚಿಕ್ಕ ಕ್ಲಿಯರನ್ನು ಮಾಡಿಬಿಡ್ತೀನಿ. ತುಂಬ ಜನಕ್ಕೆ ತುಂಬ ಡೌಟ್ ಇದೆ ಇದ್ರ ಬಗ್ಗೆ. ಗೃಹ ಜ್ಯೋತಿ ಇವಾಗ ನೀವು ಫ್ರೀ ಲೈಟ್ ಬಿಲ್ ಏನು ತೊಗೊತಾ ಇದ್ದೀರಾ, ಇವಾಗ ಒಂದು ಮನೆ ಬಿಟ್ಟು ಇನ್ನೊಂದು ಮನೆ ಖಾಲಿ ಮಾಡ್ಕೊಂಡು ಹೋದರೆ ಆವಾಗ ಹಳೆ ಲೈಟ್ ಬಿಲ್ನ ಕ್ಯಾನ್ಸಲ್ ಮಾಡಿ ಹೊಸ ಲೈಟ್ ಬಿಲ್ನ ನೀವು ಅಪ್ಲೈ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀರಾ. ಇನ್ನೂವರೆಗೂ ಹಳೆ ಮನೆದು ಲೈಟ್ ಬಿಲ್ ಏನಿದೆ ಅದು ಕ್ಯಾನ್ಸಲ್ ಮಾಡೋಕ್ಕೆ ಅಂತ ಇನ್ನೂವರೆಗೂ ಬಂದಿಲ್ಲ. ಸೊ ಹಾಗಾಗಿ ಇದು ಕ್ಯಾನ್ಸಲ್ ಮಾಡಲ್ಲ. ನೀವು ಬೇರೆ ಆಧಾರ್ ಕಾರ್ಡು, ಬೇರೆ ಫೋನ್ ನಂಬರಿಂದ ನೀವು ಬೇಕಾದರೆ ಮಾಡ್ಬೋದು. ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಬೇರೆಯವ್ರು ಯಾರಾದರೂ ಇರ್ತಾರಲ್ವ, ಅಂದರೆ ಇವಾಗ ನೀವು ಹಸ್ಬೆಂಡ್ ಹೆಸರಿಂದ ಮಾಡಿದ್ದೀರಾ ಅಂತಂದರೆ ವೈಫ್ ಆಧಾರ್ ಕಾರ್ಡು ಆ ಥರ, ಮತ್ತು ವೈಫ್ ಮೊಬೈಲ್ ನಂಬರು ಆ ಥರ ನೀವು ಹೊಸ ಮನೆಗೆ ಹೋದಾಗ ಅಪ್ಲೈ ಮಾಡ್ಕೋಬೋದು. ಬಟ್ ಹಳೇದೇನಿದೆ ಅದು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ತುಂಬ ಜನ ಮತ್ತು ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯೂಸ್ ಮಾಡಲಿ. ನೀವು ಇವಾಗ ಹೊಸ ಮನೆಗೆ ಅವರು ಇವಾಗ ಕರೆಂಟ್ ಬಿಲ್ ಬರ್ತಾ ಇದ್ರೆ, ಅಂದರೆ ಅವರು ಗೃಹ ಜ್ಯೋತಿ ಏನು ಮಾಡಿಸಿದ್ರೆ ನೀವು ಮಾಡ್ಸೋಕ್ಕೆ ಬರಲ್ಲ. ಯಾಕಂದರೆ ಅದೇ ನಿಮಗೆ ಅಪ್ಲೈ ಆಗುತ್ತೆ. ಸೊ ನೀವು ಮಾಡಿಸೋ ಹಾಗೆ ಏನಿಲ್ಲ, ಓಕೆನಾ? ಬನ್ನಿ, ಇವಾಗ ಗೃಹಲಕ್ಷ್ಮಿಯರಿಗೆ ಏನು ಗುಡ್ ನ್ಯೂಸು, ಏನು ಭರ್ಜರಿ ಗುಡ್ ನ್ಯೂಸು ಅಂತ ನಾನು ಹೇಳ್ತೀನಿ. ತುಂಬ ಜನಕ್ಕೆ ತುಂಬ ಕಾರ್ಡ್ಗಳೇ ಇಲ್ಲ. ಸ್ಪೆಷಲಿ ನಾನು ಹೇಳಬೇಕು ಅಂದರೆ ಬಡವ್ರಿಗೆ ಕಾರ್ಡ್ ಇಲ್ಲ. ನಾನು ಎಷ್ಟೋ ದಿನ ನೋಡ್ತಾ ಇರ್ತೀನಿ, ಬಡವ್ರಿಗೆ ಮೇಡಮ್ ನಮಗೆ ಕಾರ್ಡೇ ಇಲ್ಲ, ನಾವು ಮಾಡಿಸ್ಕೊಂಡೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನಾನು ಒಂದು ಇವತ್ತು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ. ಎಸ್, ಏನಪ್ಪ ಅಂತಂದರೆ, ಕಾರ್ಡು ಅಪ್ಲೈ ಮಾಡೋಕ್ಕೆ ಬಿಡ್ತಾ ಇದ್ದಾರೆ. ಯಾವಾಗ ಅಂತ ಹೇಳ್ತಾ ಇಲ್ಲ, ಬಟ್ ಟೈಮಿಂಗ್ಸ್ ಗೊತ್ತಾಗ್ತಾ ಇಲ್ಲ. ಬಟ್ ನೀವು ಡೈಲಿ ನೀವು ಒಂದು ಕಡೆ ಹೋಗಿ, ಒಂದು ಸೈಬರ್ ಝೋನ್ಗೆ ಆಗಲಿ, ಸೇವಾ ಕೇಂದ್ರಕ್ಕೆ ಹೋಗಿ ಆಗಲಿ, ನೀವೇನು ಮಾಡಿ ಅಂತಂದರೆ ನಿಮ್ಮದು ನಂಬರ್ನ ಕೊಟ್ಬಿಟ್ಟು ಬನ್ನಿ, ಓಕೆನಾ?
ಇವಾಗ ನಾವು ಹಾಗೆ ಮಾಡ್ತಾ ಇದ್ದೀವಿ. ಮೆಡಿಕಲ್ ಪರ್ಪಸು ಯಾರಾದರೂ ಎಮರ್ಜೆನ್ಸಿ ಏನಾದರೂ ಇದ್ದರೆ ನಾವೇ ಫೋನ್ ನಂಬರ್ ಕಲೆಕ್ಟ್ ಮಾಡಿ ನಾವೇ ಫೋನ್ ಮಾಡ್ತೀವಿ ಬಿಟ್ಟ ತಕ್ಷಣ. ಇವಾಗ ನೋಡಿ ನಿನ್ನೆ 3 ಗಂಟೆಯಿಂದ 5 ಗಂಟೆವರೆಗೂ ಬಿಟ್ಟಿದ್ರು ರೇಷನ್ ಕಾರ್ಡು. ಸೊ ಹಾಗಿದ್ದರೆ ಮೆಡಿಕಲ್ ಪರ್ಪಸು ಇದೆಲ್ಲ ಇದ್ದರೆ ಏನಾಗ್ತಾ ಇದೆ ಅಂತಂದರೆ ಇಮಿಡಿಯೇಟ್ ನಿಮಗೆ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ, ಅಂದರೆ BPL ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಅಪ್ಲೈ ಮಾಡೋಕ್ಕೆ ನಿಮಗೆ ಬಿಡ್ತಾ ಇದ್ದಾರೆ. ಗೃಹಲಕ್ಷ್ಮಿಯರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಲ್ವಾ. ಅಪ್ಲೈ ಮಾಡಿಕೊಂಡು ಇವಾಗ ಯಾರು ಎಷ್ಟು ದಿನ ಗೃಹಲಕ್ಷ್ಮಿ ಅಮೌಂಟೇ ತೊಗೊಂಡಿಲ್ವೋ ಇವಾಗ ಇನ್ನು ಮುಂದೆ ಅವರು ಅಪ್ಲೈ ಮಾಡಿ ಗೃಹಲಕ್ಷ್ಮಿ ಅಮೌಂಟ್ ತೊಗೋಬೋದು. ಅವ್ರಿಗೂ ಒಂದು ಆಸೆ ಅಂತ ಇರುತ್ತೆ, ನಾವು ಬೇರೆ ಹೆಣ್ಮಕ್ಳ ಥರ ನಾವು ಗೃಹಲಕ್ಷ್ಮಿ ಅಮೌಂಟ್ ತೊಗೋಬೇಕು ಅಂತ ಆಸೆ ಇರುತ್ತಲ್ವಾ. ಸೊ ಹಾಗಾಗಿ ಅವ್ರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಏನಪ್ಪ ಅಂತಂದರೆ ನಿಮಗೆ ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟ್, ಏನೇನು ಬೇಡ. ಆಧಾರ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟ್. ಓಕೆ, ತುಂಬ ಜನ ಡೌಟ್ ಏನಿರುತ್ತೆ ಅಂದರೆ ಇನ್ಕಮ್ ಸರ್ಟಿಫಿಕೇಟೇ ಇಲ್ಲ ನಮ್ಮ ಹತ್ರ, ಇವಾಗ ಇನ್ಕಮ್ ಸರ್ಟಿಫಿಕೇಟ್ ನಾವು ಎಲ್ಲಿಂದ ತರೋದು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಓಕೆ, ಅದಕ್ಕೂ ಯಾರು ವರಿ ಮಾಡ್ಕೋಬೇಡಿ. ಇನ್ಕಮ್ ಸರ್ಟಿಫಿಕೇಟ್ ಈಸಿಲಿ ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಎಲ್ಲ ಕಡೆ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ ಹತ್ತಿರದ ಸೈಬರ್ ಝೋನ್ ಇರ್ತಾರಲ್ಲ ಅಲ್ಲಿನೂ ಮಾಡ್ತಾರೆ. ಯಾರೂ ವರಿ ಮಾಡ್ಕೋಬೇಡಿ. ಜಸ್ಟ್ ಆಧಾರ್ ಕಾರ್ಡ್ ಕೊಟ್ಟರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ರೆಡಿ ಆಗುತ್ತೆ. ಸೊ ಇನ್ಕಮ್ ಸರ್ಟಿಫಿಕೇಟ್ ಒಂದು ರೆಡಿ ಆಯಿತು ಅಂತಂದರೆ ಆರಾಮಾಗಿ ನೀವು ಇನ್ಕಮ್ ಬಂದುಬಿಟ್ಟು ನಿಮ್ಮದು 1 ಲಕ್ಷದ ಒಳಗಡೆ ಇರಬೇಕು. ಇವಾಗ 1 ಲಕ್ಷ ಇದ್ರೂ ನಿಮಗೆ BPL ಕಾರ್ಡ್ ತೊಗೊತಾ ಇಲ್ಲ. ಸೊ ಹಾಗಾಗಿ 1 ಲಕ್ಷ ಒಳಗಡೆ ಇರಬೇಕು. ಅದನ್ನು ನೀವು ಏನು ಮಾಡಿ ಅಂತಂದರೆ 98,000 90,000 ಆ ಥರ ಇನ್ಕಮ್ ಹಾಕಿ ನೀವು ಒಂದು ರೆಡಿ ಮಾಡಿಸಿದ್ರಿ ಅಂತ ಅಂದರೆ BPL ಕಾರ್ಡ್ ಆರಾಮಾಗಿ ನೀವು ಅಪ್ಲೈ ಮಾಡಿಕೊಂಡು 2,000 ನೀವು ತೊಗೋಬೋದು ಅಂತ ಹೇಳ್ತಾ. ಯಾಕಂದರೆ ನಿಮಗೆ ಅಷ್ಟೆಲ್ಲ ಆಗಲ್ಲ ಅಂತಂದರೆ ಏನು ಮಾಡಿ ಗೊತ್ತಾ, ನಂದು ನೋಟಿಫಿಕೇಷನ್ ಬೆಲ್ ಐಕನ್ ಹಿಟ್ ಮಾಡ್ಕೊಂಡಿರಿ. ನಾನು ರೇಷನ್ ಕಾರ್ಡ್ ಬಿಟ್ಟ ತಕ್ಷಣವೇ ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಹಿಂದೆ ವೀಡಿಯೋಸಲ್ಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ನಾನು ಏನು ಮಾಡ್ತೀನಿ ಅಂತಂದರೆ ರೇಷನ್ ಕಾರ್ಡ್ ಬಿಟ್ಟ ತಕ್ಷಣವೇ ನಾನು ಪಟ್ಟಂತ ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ನೀವು ಅಲ್ಲಿಂದನೇ ನೀವು ನೋಡಿಬಿಟ್ಟು ನೀವೇನು ಮಾಡಿ ಅಂತಂದರೆ ಇವಾಗ ತುಂಬ ಜನ ಫ್ರೀ ಟೈಮಲ್ಲೆಲ್ಲ ಶಾರ್ಟ್ಸ್ ನೋಡ್ತಾನೆ ಇರ್ತಾರೆ. ಸೊ ಹಾಗಾಗಿ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾ ಇರೋದು. ಓಕೆನಾ, ಇನ್ನೇನು ನನ್ನ ಬೇರೆ ಉದ್ದೇಶ ಏನೂ ಇಲ್ಲ. ಬಡವ್ರಿಗೆ ಒಂದು ರೇಷನ್ ಕಾರ್ಡ್ ಸಿಗಲಿ, ಅವ್ರಿಗೂ ಒಂದು 2,000 ಸಿಗಲಿ ಅಂತ ಇದು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಕಷ್ಟ ಏನಿರುತ್ತೆ ಅಂತ ನನಗಿನ್ನ ಜಾಸ್ತಿ ಯಾರಿಗೆ ಗೊತ್ತಿರುತ್ತೆ ಹೇಳಿ. ಸೊ ಹಾಗಾಗಿ ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ, ಅವ್ರಿಗೂ ರೇಷನ್ ಕಾರ್ಡ್ ಸಿಗಲಿ. ಅವರು ಯಾಕಂದರೆ ಯಾರ್ಯಾರಿಗೋ ಇದ್ದವ್ರಿಗಿದೆ ರೇಷನ್ ಕಾರ್ಡು, ಸೊ ಇಲ್ಲದೆ ಇರೋರಿಗೆ ಸಿಗಲಿ ಅಂತ ನನ್ನ ಆಸೆ ಆಗಿರುತ್ತೆ ಅಷ್ಟೇ. ಓಕೆನಾ, ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ರೇಷನ್ ಕಾರ್ಡ್ ಬಿಟ್ಟ ತಕ್ಷಣವೇ ಪಟ್ಟಂತ ನಿಮಗೆ ಶಾರ್ಟ್ಸ್ ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಇಲ್ಲ ನಾನು ಕಮ್ಯುನಿಟಿಗೆ ಇದು ಇರುತ್ತಲ್ಲ ಅದರಲ್ಲಾದರೂ ಬಿಡ್ತೀನಿ, ಪೋಸ್ಟ್ ಇರುತ್ತಲ್ಲ ಅದರಲ್ಲಾದರೂ ಬಿಡ್ತೀನಿ. ಸೊ ಯಾವುದ್ರಲ್ಲಾದರೂ ಬಿಡ್ತೀನಿ. ಪ್ಲೀಸ್ ನೀವೇನು ಮಾಡಿ ಅಂತಂದರೆ ಹಂಬಲ್ ರಿಕ್ವೆಸ್ಟು, ನೀವು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಓಕೆನಾ, ಬನ್ನಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.